ಒಂದು ದಿನ ರಾಮದೇವರ ಪೂಜೆಯನ್ನು ಮಾಡಬೇಕು, ಮೂಲ ರಾಮದೇವರ, ದಿಗ್ವಿಜಯ ರಾಮದೇವರ, ವೇದವ್ಯಾಸದೇವರ ಪೂಜೆಯನ್ನು ಮಾಡಬೇಕು ಅಂದ್ರೆ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ ಬೇಕು ಅಂತ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದೀರಿ. 50 ವರ್ಷಗಳವರೆಗೆ ಒಂದು ದಿನವೂ ಬಿಡದಂತೆ ರಾಮದೇವರ ಪೂಜೆಯನ್ನು ಮಾಡಬೇಕಾಗಿದ್ದರೆ ಅವರಲ್ಲಿರುವಂತಹ ತಪಸ್ಸು, ಪುಣ್ಯದ ರಾಶಿ ಎಷ್ಟಿರಬಹುದು ಅಂತ ಊಹಿಸಿಕೊಳ್ಳಿ. ಕೇವಲ ಸುಖವಾಗಿದ್ದಾಗ ಮನೆಯಲ್ಲಿ ಮಾತ್ರ ಮಠದಲ್ಲಿ ಪೂಜೆ ಮಾಡಿದ್ದಲ್ಲ, ಆಗ 60 ವರ್ಷಗಳ ಹಿಂದೆ, 60-70 ವರ್ಷಗಳ ಹಿಂದೆ ಮಾಡಿದ ಬದರಿ ಯಾತ್ರೆ, ಕಾಲ್ನಡಿಗೆಯಿಂದ ಮಾಡಿದಂತಹ ಬದರಿ ಯಾತ್ರೆ, ಆ ಪ್ರಸಂಗದಲ್ಲಿ ಬಂದಂತಹ ಸಮಸ್ಯೆಗಳು ಅನೇಕ. ಛತ್ರಗಳು ಇಲ್ಲ, ಯಾವ ಮಠದ ಅನುಕೂಲತೆಗಳಿಲ್ಲ, ದಾರಿಯಲ್ಲಿ ಕೇವಲ ನದಿ ತೀರದಲ್ಲಿ ಪೂಜೆಯನ್ನು ಮಾಡುವ ಪ್ರಸಂಗ, ಯಾವುದೇ ತರಹದ ಅನುಕೂಲತೆಗಳಿಲ್ಲದೇ ಇದ್ದಾಗ ಭರದಿಂದ ಹರಿಯುವ ಅಲಕನಂದೆಯ ಮಧ್ಯದಲ್ಲಿರುವಂತಹ ಒಂದು ಶಿಲೆಯ ಮೇಲೆ ರಾಮದೇವರ ಪೂಜೆಯನ್ನು ಮಾಡಿದ್ದಾರೆ. ಅಂತಹ ಪ್ರಸಂಗದಲ್ಲಿಯೂ ಪೂಜೆಯನ್ನು ಬಿಟ್ಟಿಲ್ಲ. ಅಂತಹ ನದಿಯ ಮಧ್ಯದೊಳಗೆ ಹೋಗೋದಕ್ಕೆ ಭಯ ಇರುವಾಗ ಸಂಸ್ಥಾನದ ದೇವರನ್ನ ಇಟ್ಟುಕೊಂಡು ಧೈರ್ಯದಿಂದ ಪೂಜೆ ಮಾಡಬೇಕು ಅಂದ್ರೆ ಭಕ್ತಿ, ಶ್ರದ್ಧೆ ಹಾಗೂ ಧೈರ್ಯ, ಗುರುಗಳಲ್ಲಿರುವಂತಹ ದೇವರಲ್ಲಿರುವ ವಿಶ್ವಾಸ ಬಿಟ್ಟರೆ ಇದಕ್ಕೆ ಬೇರೆ ಇನ್ಯಾವ ಕಾರಣವೂ ಅಲ್ಲ. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ 50 ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್.